ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ನೋಡೋದಾದರೆ, ಸೊ ಈಗ ಇನ್ಕಮ್ ಟ್ಯಾಕ್ಸ್ 2 ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಥಿಯರಿ ಕಾನ್ಸೆಪ್ಟಲ್ಲಿ ಯಾವ್ಯಾವ ಥರ ಎಲ್ಲ ಕ್ವಶನ್ನ ಕೇಳ್ಬೋದು, ಮತ್ತು ಅದೇ ರೀತಿ ಎಕ್ಸ್ಪ್ಯಾಂಡಿಗೆ ಯಾವ ಥರ ಕೇಳ್ಬೋದು. ಸೊ ನಾನು ಕೆಲವೊಂದು ಪಾಯಿಂಟ್ ನೋಟ್ಸ್ನ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಅದೇ ರೀತಿ ಗುಬ್ಬಿ ಕಾಲೇಜು, ನಮ್ಮ GFGC ಗುಬ್ಬಿ ಕಾಲೇಜಿನ ಆಟೋನಮಸ್ ಕಾಲೇಜ್ ಏನಿದೆ, ಸೊ ಅದ್ರದ್ದು ಒಂದು ಎಕ್ಸಾಮ್ ಮುಗ್ದಿದೆ. ಸೊ ಅದ್ರದ್ದು ಸಹ ಪೇಪರ್ ಇದೆ, ಅದನ್ನು ಸಹ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಸೊ ಈಗ ಫಸ್ಟ್ನೇದಾಗಿ ನೋಡೋದಾದರೆ ಥಿಯರಿ ನೋಟ್ಸು, ಥಿಯರಿ ಕಾನ್ಸೆಪ್ಟಲ್ಲೆಲ್ಲ ಏನೆಲ್ಲ ಬರುತ್ತೆ ಅಂತ ನೋಡೋದಾದರೆ, ಸೊ ಮೊದಲನೇದಾಗಿ ಥಿಯರಿ ಕಾನ್ಸೆಪ್ಟು ಬಿಸ್ನೆಸ್ ಆ ಮೀನಿಂಗು ಮತ್ತು ಡೆಫಿನೇಷನ್ ಬರುವಂತೆ ಒಂದು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಬಿಸ್ನೆಸ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಅಂತ ಕೇಳೋದಾದರೆ, ಅಕಾರ್ಡಿಂಗ್ ಟು ಸೆಕ್ಷನ್ 2 ಸಬ್ಸೆಕ್ಷನ್ 31 ಇನ್ IT Act 1961 ದ ಟರ್ಮ್ ಬಿಸ್ನೆಸ್ ಮೀನ್ಸ್ ಎನಿ ಟ್ರೇಡು, ಕಾಮರ್ಸು ಆರ್ ಮ್ಯಾನುಫ್ಯಾಕ್ಚರಿಂಗ್ ಎನಿ ಆ್ಯಕ್ಟಿವಿಟಿ ಅರ್ನಿಂಗ್ ಫಾರ್ ದ ಪ್ರಾಫಿಟ್ ಅಂತ. ಸೊ ನೆಕ್ಸ್ಟ್ ಪ್ರೊಫೆಷನ್, ಅದಕ್ಕೂ ಸಹ ಮೀನಿಂಗು ಡೆಫಿನೇಷನ್ ಬರೋ ರೀತಿ ಬರ್ಕೊಂಡಿದ್ದೀನಿ. ಅಕಾರ್ಡಿಂಗ್ ಟು ಸೆಕ್ಷನ್ 2 ಸಬ್ಸೆಕ್ಷನ್ 36 ಪ್ರೊಫೆಷನ್ ರೆಫರ್ಸ್ ಟು ಆ್ಯನ್ ಆಕ್ಯುಪೇಷನ್ ವೇರ್ ದ ಇಂಟೆಲೆಕ್ಚುವಲ್ ಸ್ಕಿಲ್ ಆ್ಯಂಡ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇನ್ ಎ ಸ್ಪೆಸಿಫೈಡ್ ಫೀಲ್ಡ್ ಈಸ್ ಎ ಅರ್ನಿಂಗ್ ಇಸ್ ಎ ಲೈವ್ಲಿಹುಡ್ ಅಂತ ಹೇಳಿದ್ದೀವಿ. ಸೊ ಇದೇ ಥರ ತುಂಬ ಇದ್ದಾವೆ, ಅದನ್ನು ನಿಮಗೆ ಜಸ್ಟ್ ಕ್ವಶನ್ ಮೂಲಕ ಹೇಳ್ಕೊಂಡು ಹೋಗ್ತೀನಿ. ಬೇಕು ಅಂದರೆ ನೀವು ಇಲ್ಲಿ ಸ್ಕ್ರೀನ್ಶಾಟ್ನ ತೊಗೊಬೋದು. ಸೊ ನೆಕ್ಸ್ಟ್ ವೆಕೇಷನ್ ಅಂದರೆ ಏನು, ಇದು ಸಹ ನಮ್ಮ ಗುಬ್ಬಿ ಕಾಲೇಜ್ನ ಪೇಪರಲ್ಲಿ ಕೇಳಿದ್ದಾರೆ. ವೆಕೇಷನ್ ಅಂದರೆ ಏನು ಅಂತ, ಅಂದರೆ ವೆಕೇಷನ್ ಅಂತ ಅಂದರೆ ಆ್ಯಕ್ಟಿವಿಟಿ ಅಪ್ಪನೇ ವಿಚ್ ಎ ಪರ್ಸನ್ ಸ್ಪೆಂಡಿಂಗ್ ಮೇಜರ್ ಪೋರ್ಷನ್ಸ್ ಆಫ್ ಟೈಮ್ ಈಸ್ ಲೀವಿಂಗ್ ಅಂತ. ಅಂದರೆ ಅಲ್ಲೇ ಅವ್ನು ಬದುಕ್ತಾನೆ ಇರ್ತಾನೆ ಅಲ್ವಾ. ಅದರಲ್ಲಿ ಇದು ಮ್ಯೂಸಿಷಿಯನ್ಸ್ ಆಗಿರ್ಬೋದು, ಡ್ಯಾನ್ಸರ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ರೈಟಿಂಗ್ ಬುಕ್ಸು ಆರ್ ಜನರಲ್ಸು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಇನ್ಅಡ್ಮಿಸಬಲ್ ಆರ್ ಡಿಸಲೌಡ್ ಎಕ್ಸ್ಪೆನ್ಸಸ್ ಅಂದರೆ ಮೀನಿಂಗ್ ಅನ್ನು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ನೋಡೋದಾದ್ರೆ ಅಡ್ಮಿಸಬಲ್ ಆರ್ ಅಲೌಡ್ ಎಕ್ಸ್ಪೆನ್ಸಸ್ನ ಮೀನಿಂಗನ್ನು ನೋಡ್ಕೊಳ್ಳಿ. ಸೊ ನಿಮಗೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಬಿಸ್ನೆಸ್ ಇನ್ಕಮ್, ಓಕೆನಾ. ಬಿಸ್ನೆಸ್ ಇನ್ಕಮ್ನ ಮೀನಿಂಗ್ ಒಂದು ನೋಡ್ಕೊಳ್ಳಿ, ನಿಮಗೂ ಸಹ ಯೂಸ್ಫುಲ್ ಆಗುತ್ತೆ. ಸೊ ಅಂದರೆ ಈ ಥರ 2 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂದರೆ ಏನು, ಅಂದರೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂತ ಅಂದರೆ ಅದು 4 ಹೆಡ್ಡಲ್ಲಿ ಬರುತ್ತೆ, ಯಾವ ಥರ ಟ್ಯಾಕ್ಸಬಲ್ ಮಾಡ್ತಾರೆ ಅಂದರೆ ಯಾವ ಥರ ಅಂದರೆ ದಿಸ್ ಈಸ್ ದ 4th ಹೆಡ್ ಆಫ್ ದ ಇನ್ಕಮ್ ಚಾರ್ಜಬಲ್ ಟು ಟ್ಯಾಕ್ಸ್. ದ ಪ್ರಾಫಿಟ್ ಆರ್ ಗೇನ್ ಅರೈಸಿಂಗ್ ಔಟ್ ಆಫ್ ಟ್ರಾನ್ಸ್ಫರ್ ಆರ್ ಸೇಲ್ ಆಫ್ ಕ್ಯಾಪಿಟಲ್ ಅಸೆಟ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಇನ್ ಟ್ಯಾಕ್ಸಬಲ್ ಅಂಡರ್ ದಿ ಹೆಡ್ ಆಫ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ, ಓಕೆನಾ. ಸೊ ಇಲ್ಲಿಗೆ ನಮಗೆ ಕ್ಯಾಪಿಟಲ್ ಗೇನ್ ಮೀನಿಂಗ್ ಗೊತ್ತಾಯಿತು. ನೆಕ್ಸ್ಟ್ ಕ್ಯಾಪಿಟಲ್ ಅಸೆಟ್ಸ್ ಯಾವ್ಯಾವು, ಕ್ಯಾಪಿಟಲ್ ಅಸೆಟ್ಸ್ ಯಾವಲ್ಲ, ಒಂದು 10 ತಿಳ್ಕೊಳ್ಳಿ. ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ. ಮೇ ಬಿ ನಿಮಗೆ ಲಿಸ್ಟ್ ಔಟ್ ಮಾಡೋಕ್ಕೆ ಕೇಳಿದ್ರು ಸಹ ನಿಮಗೆ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಟೈಪ್ಸ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ ಯಾವ್ಯಾವ ಅಂತ ನೋಡಿದ್ರೆ ಫಿನಾನ್ಷಿಯಲ್ ಅಸೆಟ್ಸ್ ಆಗಿರ್ಬೋದು, ಡಿಪ್ರಿಷಿಯಬಲ್ ಅಸೆಟ್ಸ್ ಆಗಿರ್ಬೋದು, ಅದರ್ ಅಸೆಟ್ಸ್ ಆಗಿರ್ಬೋದು. ನೆಕ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಏನು, ನೆಕ್ಸ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೇನು, ಇದನ್ನ ಮೀನಿಂಗ್ನ ನೋಡ್ಕೊಳ್ಳಿ. ಸೊ ಇದನ್ನು ನೋಡ್ಕೊಂಡಾದ್ಮೇಲೆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂದರೆ ಏನು, ಅಂದರೆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ರೆಫರ್ಸ್ ಟು ಬ್ರೋಕರೇಜ್ ಕಮಿಷನ್ನು, ಸ್ಟಾಂಪ್ ಡ್ಯೂಟೀಸು, ರಿಜಿಸ್ಟ್ರೇಷನ್ ಫೀ ಆ್ಯಂಡ್ ಎನಿ ಅದರ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಕನೆಕ್ಷನ್ ವಿತ್ ಟ್ರಾನ್ಸ್ಫರ್ ಆರ್ ಸೇಲ್ ಡಿಡಕ್ಷನ್ ಫ್ರಮ್ ದ ಗ್ರಾಸ್ ಸೇಲ್ ಪ್ರೈಸಲ್ಲಿ ಏನು ಡಿಡಕ್ಟ್ನ ಮಾಡ್ತೀವಲ್ವ ಅದನ್ನು ನಾವು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ನೆಕ್ಸ್ಟ್ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಆಕ್ವಿಸಿಷನ್ ಅಂತ ನೋಡೋಣ. ಸೊ ಅದ್ರದ್ದು ಸಹ ನೀವು ಮೀನಿಂಗ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು, ಸೊ ಅದ್ರದ್ದು ಸಹ ಮೀನಿಂಗ್ನ ನೋಡ್ಕೊಂಡು ಆದಮೇಲೆ ಸೊ ಅದು ಟ್ಯಾಕ್ಸಬಲ್ ಇನ್ಕಮ್ಗೆ ಎನಿ 10, ಕ್ಯಾಶುವಲ್ ಇನ್ಕಮ್ 4. ಸೊ ಟ್ಯಾಕ್ಸಬಲ್ ಇನ್ಕಮು ಎನಿ 10 ಬರೋ ಥರ ನೀವು ನೋಡಿಕೊಂಡ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ ಅಂದ್ರೇನು, ಇದನ್ನು ಸಹ ನೀವು ನೋಡ್ಕೊಬೇಕು. ಇದನ್ನು ಸಹ ಮೇಜರಾಗಿ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಸೆಟ್ ಆಫ್ ಲಾಸಸ್ ಅಂದರೆ ಏನಂದರೆ ಸೆಟ್ ಆಫ್ ಲಾಸಸ್ ಮೀನ್ಸ್ ಸೆಟ್ಟಿಂಗ್ ಆಫ್ ಲಾಸಸ್ ಎಗೇನೆಸ್ಟ್ ಇನ್ಕಮ್ ಆಫ್ ದ ಸೇಮ್ ಇಯರ್, ಓಕೆನಾ. ಸೆಟ್ ಆಫ್ ಲಾಸಸ್ ಮೀನಿಂಗ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಟೈಪ್ಸ್ ಆಫ್ ಲಾಸಸ್ ನೋಡ್ಕೊಂಡು ಇಂಟರ್ ಸೋರ್ಸ್ ಆಫ್ ಸೆಟ್ ಆಫು, ಇಂಟರ್ ಹೆಡ್ ಆಫ್ ಸೆಟ್ ಆಫ್ ಅಂತ ಹೇಳ್ತೀವಿ, ಓಕೆನಾ. ಇನ್ನು ನೆಕ್ಸ್ಟ್ ನೋಡೋದಾದರೆ ಗಿವ್ ದ ಮೀನಿಂಗ್ ಆಫ್ ಡಿಮ್ಯೂಡ್ ಇನ್ಕಮ್ ಅಂದ್ರೇನು, ಅದಕ್ಕೆ ಎಕ್ಸಾಂಪಲ್ ಏನು, ಅದನ್ನು ಸಹ ನಿಮಗೆ ಕ್ವಶನ್ಗಳನ್ನ ಕೇಳ್ತಾರೆ 2 ಮಾರ್ಕ್ಸಿಗೆ. ಸೊ ಇಷ್ಟು ಟೋಟಲಾಗಿ ನಮಗೆ 2 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸ್ಗಳು ಅಂತ ಹೇಳ್ಬೋದು. ಸೊ ಇನ್ನು ಮೇ ಬಿ ಈ ಥರ ತುಂಬ ಡಿಡಕ್ಷನ್ಸ್ ಬರ್ತವೆ. ಸೊ ಮತ್ತು ಇದೇ ಥರ ತುಂಬ ಪಾಯಿಂಟ್ಸ್ಗಳು ಬರ್ತವೆ, ಓಕೆನಾ. 2 ಮಾರ್ಕ್ಸಿಗೆ ಈ ರೀತಿ ಕೇಳ್ಬೋದು ಅಷ್ಟೇ, ಓಕೆ. ಮೇ ಬಿ ಬಂದಿರ್ಬೋದು, ಬರಲೇ ಇರ್ಬೋದು. ಮೇ ಬಿ ಇದನ್ನು ನೋಡ್ಕೊಳ್ಳಿ, ಮೇ ಬಿ ಬರ್ತವೆ, ಓಕೆನಾ. ಡಿಡಕ್ಷನ್ ಅಂಡರ್ ಸೆಕ್ಷನಲ್ಲಿ 80C, 80CCC, 80D, 80E ಎಲ್ಲ ಒಂದು ಎರಡೆರಡನ್ನ ನೋಡ್ಕೊಂಡಿರಿ. ನಿಮಗೆ ಸಪೋಸ್ ಅವ್ರು ಏನಾರು ಕೇಳಿದ್ರೆ ನಿಮಗೆ ಬರೆಯೋಕ್ಕೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಇನ್ನು 4th ಮಾರ್ಕ್ಸಿಗೆ ಯಾವ ಥರ ಕ್ವಶನ್ ಕೇಳ್ಬೋದು ಅಂತ ನೋಡೋದಾದರೆ, ಸೊ ನಾನು ಓದ್ಕೊಂಡಿರೋ ಪ್ರಕಾರ ಇನ್ ದ ಕೇಸ್ ಆಫ್ ಲಾಸ್ ಆಫ್ ಹೌಸ್ ಪ್ರಾಪರ್ಟಿ, ಓಕೆ, ಅಂದರೆ ದ ಹೌಸ್ ಪ್ರಾಪರ್ಟಿ ಅಪ್ ಟು 2 ಲಕ್ಷ ತನಕ ಕ್ಯಾನ್ ಬಿ ಸೆಟ್ ಆಫ್ ಎಗೇನೆಸ್ಟ್ ಇನ್ಕಮ್ ಫ್ರಮ್ ಅದರ್
ಹೌಸ್ ಪ್ರಾಪರ್ಟಿನಾರು ಸೆಟ್ ಅಪ್ ಮಾಡ್ಬೋದು, ಅಥವಾ ಎನಿ ಅದರ್ ಹೆಡ್ ಆಫ್ ಇನ್ಕಮ್ ಅಲ್ಲಾರು ಎಕ್ಸೆಪ್ಟ್ ಕ್ಯಾಶುವಲ್ ಇನ್ಕಮ್ಸ್ನ ಬಿಟ್ಟು ನಾವು ಸೆಟಪ್ನ ಮಾಡ್ಕೊಬೋದು. ಇದು ಅನ್ಅಬ್ಸರ್ವ್ಡ್ ಲಾಸ್ ಆಫ್ HP ನ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ 8 ಇಯರ್ವರೆಗೂ ನಾವು ಕ್ಯಾರಿ ಫಾರ್ವರ್ಡ್ನ ಮಾಡ್ಕೊಬೋದು. ಅದೇ ಥರ ಇನ್ ದ ಕೇಸ್ ಆಫ್ ಲಾಸ್ ಫ್ರಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಏನು ಬರುತ್ತಲ್ವಾ, ಇದನ್ನು ನಾವು ಅನದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲೇ ಮಾತ್ರ ನಾವು ಸೆಟಪ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅನ್ಅಬ್ಸರ್ವ್ಡ್ ಲಾಸಸ್ನ ಅಪ್ ಟು 8 ಇಯರ್ಸ್ವರೆಗೂ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಸೊ ಶಾರ್ಟ್ ಟರ್ಮ್ನ ಸೆಟಪ್ನ ಮಾಡೋದಕ್ಕೆ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಎರಡರಿಂದನೂ ಸಹ ನಾವು ಮಾಡ್ಕೊಬೋದು. ಬಟ್ ಇದನ್ನು ಸಹ ಕ್ಯಾರಿ ಫಾರ್ವರ್ಡ್ 8 ಇಯರ್ ತನಕ ಮಾಡ್ಕೋತೀವಿ. ಓಕೆ, ಈ ಥರ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಇನ್ನು 4 ಮಾರ್ಕ್ಸಿಗೆ ಪಾನ್ ಅಂದರೆ ಏನು, ಅದು 2 ಮಾರ್ಕ್ಸಿಗೆ ಕೇಳ್ಬೋದು. ಪಾನ್ ಅಂದರೆ ಏನು, ಅದು ಪ್ರೊಸೀಜರ್ ಏನೇನು, ಅಂದರೆ ಅದು ಪ್ರೊಸೀಜರ್ ಆಫ್ ಅಪ್ಟೈನಿಂಗ್ ಪಾನ್ ಅಂದರೆ ಏನು ಅದನ್ನು ನೋಡ್ಕೊಳ್ಳಿ. ಓಕೆನಾ. ಓಕೆ, ಅದರಲ್ಲಿ ಅಂದರೆ ಅಕ್ಸೆಸ್ ಟು ಅಫಿಷಿಯಲ್ ವೆಬ್ಸೈಟು, ನ್ಯಾವಿಗೇಟ್ ದ ಪ್ಯಾನ್ ಸೆಲೆಕ್ಷನ್ನು, ಸೆಲೆಕ್ಟ್ ದ ಪ್ಯಾನ್ ಅಪ್ಲಿಕೇಶನ್ ಫಾರ್ಮು, ಫಿಲ್ ದ ಅಪ್ಲಿಕೇಶನ್ ಫಾರ್ಮು, ಸಬ್ಮಿಟ್ ದ ಸಪೋರ್ಟಿಂಗ್ ಡಾಕ್ಯುಮೆಂಟು, ಸೆಲೆಕ್ಟ್ ದ ಮೇಡ್ ಇನ್ ಸಬ್ಮಿಷನ್ನು, ಪೇ ಅಪ್ಲಿಕೇಶನ್ ಫೀಸು, ಸಬ್ಮಿಟ್ ದ ಅಪ್ಲಿಕೇಶನ್ನು, ಟ್ರ್ಯಾಕ್ ಅಪ್ಲಿಕೇಶನ್ನು, ರಿಸೀವ್ ದ ಪ್ಯಾನ್ ಅಂತ ಬರುತ್ತೆ. ನೆಕ್ಸ್ಟ್ ಏನಕ್ಕೆಲ್ಲ ಪ್ಯಾನು ಉಪಯೋಗ ಆಗುತ್ತೆ, ಕಂಪಲ್ಸರಿ ಯಾವುದಕ್ಕಪ್ಪ ಬರುತ್ತೆ ಅಂದರೆ ಬ್ಯಾಂಕ್ ಟ್ರಾನ್ಸಾಕ್ಷನಿಗೆ ಆಗಿರ್ಬೋದು, ಪರ್ಚೇಸ್ ಆರ್ ಸೇಲ್ ಇಮ್ಮೂವಬಲ್ ಪ್ರಾಪರ್ಟಿ ಆಗಿರ್ಬೋದು, ಪರ್ಚೇಸ್ ಆರ್ ಸೇಲ್ ಮೋಟಾರ್ ವೆಹಿಕಲ್ಸ್ ಆಗಿರ್ಬೋದು, ಓಪನಿಂಗ್ ಡಿಮೆಂಟ್ ಅಕೌಂಟ್ಗೆ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಅಥವಾ ಸೆಕ್ಯೂರಿಟೀಸ್ನ ಇಟ್ಟಿರ್ತೀವಿ ಅದಕ್ಕಾರ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ನ ಅಪ್ಲಿಕೇಶನ್ಗಾರ ಹಾಕಿರ್ಬೋದು, ಸೊ ಫಿಕ್ಸ್ಡ್ ಡೆಪಾಸಿಟ್ ಇನ್ವೆಸ್ಟ್ಮೆಂಟು, ಫಾರಿನ್ ಎಕ್ಸ್ಚೇಂಜಸ್ ಟ್ರಾನ್ಸಾಕ್ಷನ್ಸು ಈ ಥರ ಬರುತ್ತೆ. ನೆಕ್ಸ್ಟ್ ಅಸೆಸ್ಮೆಂಟ್ ಅಂದ್ರೇನು ಅದನ್ನು ನೋಡಿಕೊಂಡು ಟೈಪ್ಸ್ ಆಫ್ ಅಸೆಸ್ಮೆಂಟ್ ಯಾವೆಲ್ಲ ಬರ್ತವೆ ಅವನ್ನ ನೋಡಿಕೊಂಡ್ರೆ ನಿಮಗೆ ಇಷ್ಟಕ್ಕೆ ನಿಮಗೆ 4 ಮಾರ್ಕ್ಸಿಗೆ ಈ ರೀತಿ ರೀಚ್ ಆಗ್ಬೋದು. ಇನ್ನು ನಿಮಗೆ ಎಕ್ಸ್ಪ್ಯಾಂಡ್ ಅಂತ ಕೇಳೋದಾದರೆ ನಿಮಗೆ MCQಲಾರ ಕೇಳ್ಬೋದು, ಎಕ್ಸ್ಪ್ಯಾಂಡಿಗಾರ ಕೇಳ್ಬೋದು, ಸಪೋಸ್ ನಿಮ್ಗೆ MCQನಾರ ಕೇಳ್ಬೋದು. ಅಂದರೆ ಮೊದಲೇದಾಗಿ ನಾನು ಡಿಡಕ್ಷನ್ಗಳನ್ನ ಆಮೇಲೆ ತಿಳಿಸ್ಕೊಡ್ತೀನಿ, ವೆಯ್ಟ್ ಮಾಡಿ. ಸೊ ಆಮೇಲೆ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ನೋಡೋದಾದರೆ DTC ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅಂತ ಹೇಳ್ಬಿಟ್ಟು, CBDT ಅಂದರೆ ಸೆಂಟ್ರಲ್ ಬೋರ್ಡ್ ಡೈರೆಕ್ಟ್ ಟ್ಯಾಕ್ಸು, ಪ್ಯಾನ್ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರು, CIT ಅಂದರೆ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸು, ನೆಕ್ಸ್ಟ್ ITO ಅಂದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರು, GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸು, TDS ಅಂದರೆ ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸು, IT ಅಂದರೆ ಇನ್ಕಮ್ ಟ್ಯಾಕ್ಸ್ ಅಪಿಲಿಯೇಟ್ ಟ್ರಿಬ್ಯುನಲ್ ಅಂತ ಹೇಳ್ಬಿಟ್ಟು, AO ಅಂದರೆ ಅಸೆಸಿಂಗ್ ಆಫೀಸರು. ಓಕೆ, ಈ ಥರ ನಿಮ್ಗೆ ಎಕ್ಸ್ಪ್ಯಾಂಡಿಗೆ ಕೇಳ್ಬೋದು. ಸೊ ನಾನು ಇದು ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಲಾಸ್ಟಿಗೆ ನಾನು ಗುಬ್ಬಿ ಪೇಪರ್ದು ಎಕ್ಸ್ಪ್ಲೇನ್ ಆ ಪೇಪರ್ ಇದೆ, ನಾನು ಅದನ್ನು ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನು ಪಾಯಿಂಟ್ ನೋಟ್ಸ್ನ ಮಾಡ್ಕೊಂಡಿದ್ದೀನಿ. ಓಕೆನಾ. ಯಾವ ಅಂತ ನೋಡೋದಾದ್ರೆ ಕ್ಯಾಪಿಟಲ್ ಅಸೆಟ್ಸ್ ಯಾವ್ಯಾವು, ಕ್ಯಾಪಿಟಲ್ ಅಸೆಟ್ಸ್ ಯಾವ ಅಲ್ಲ ಅಂತ ಹೇಳ್ಬಿಟ್ಟು ಮೊದಲೇದಾಗಿ ನಾವು ತಿಳ್ಕೊಬೇಕು. ಅಂದರೆ ಕ್ಯಾಪಿಟಲ್ ಅಸೆಟ್ಸ್ ಯಾವ್ಯಾವ ಅಂತ ನೋಡಿದ್ದಾರೆ, ಫಿಕ್ಸ್ಡ್ ಅಸೆಟ್ಸು, ಫ್ಲೋಟಿಂಗ್ ಅಸೆಟ್ಸು, ಅಂದರೆ ಬಿಲ್ಡಿಂಗು, ಲ್ಯಾಂಡು, ಪ್ಲಾಂಟು, ಮೆಷಿನರಿ, ಫರ್ನಿಚರು, ಅರ್ಬನ್ ಏರಿಯಾ ಆಗಿರ್ಬೋದು, ರೆಸಿಡೆನ್ಷಿಯಲ್ ಹೌಸ್ ಆಗಿರ್ಬೋದು. ಓಕೆ, ಈ ಥರ ನಾವು ಇದನ್ನು ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಯಾವ ಕ್ಯಾಪಿಟಲ್ ಅಸೆಟ್ಸ್ ಅಲ್ಲ ಅಂತ ನೋಡೋದಾದರೆ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಆಗಿರ್ಬೋದು, ಪರ್ಸನಲ್ ಆಸ್ಪೆಕ್ಟು, ಡೈಮಂಡ್ ಆರ್ ಜ್ಯುವೆಲರಿನ ಬಿಟ್ಟು ಇನ್ಯಾವೆಲ್ಲ ಬರ್ತಾವಲ್ಲ ಅವನ್ನ ನಾವು ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ನನಗೆ ಕ್ಯಾಪಿಟಲ್ ಅಸೆಟ್ಸ್ ಅಲ್ಲ ಅಂತ ಕರಿತೀವಿ. ಸೊ ಅದರಲ್ಲಿ ಪರ್ಸನಲ್ ಕಾರ್ ಆಗಿರ್ಬೋದು, ಪರ್ಸನಲ್ ಬೈಕ್ ಆಗಿರ್ಬೋದು, ವಾಚ್ ಆಗಿರ್ಬೋದು, ಶೂ ಆಗಿರ್ಬೋದು, ಸ್ಟಾಕ್ ಇನ್ ಟ್ರೇಡ್ ಆಗಿರ್ಬೋದು, ಅಥವಾ ಸೇಲ್ಗಿಟ್ಟಿರುವಂತಹ ಕ್ಯಾಪಿಟಲ್ ಅಸೆಟ್ಸ್ ಆಗಿರ್ಬೋದು. ಓಕೆ, ಇದಾಗಿರ್ಬೋದು. ನೆಕ್ಸ್ಟ್ ಸ್ಪೆಷಲ್ ಬೇರೆಯರು ಬಾಂಡ್ಸು, ಇಶ್ಯೂ, ಕಂಟ್ರೋಲ್, ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಗೋಲ್ಡ್ ಬಾಂಡ್ಸ್ ಆಗಿರ್ಬೋದು, ಡಿಫೆಂಡ್ ಬಾಂಡ್ಸ್ ಆಗಿರ್ಬೋದು, ಇವು ಕ್ಯಾಪಿಟಲ್ ಅಸೆಟ್ಸ್ ಅಲ್ಲ. ಓಕೆನಾ, ಈ ಥರ ನಾವು ನೋಡ್ಕೋತೀವಿ. ಸೊ ಮೊದಲನೇದಾಗಿ ನಾವು ಕ್ಯಾಪಿಟಲ್ ಅಸೆಟ್ಸಲ್ಲಿ ಯಾವ ಥರ ಯಾವುದೇ ಶಾರ್ಟ್ ಟರ್ಮು, ಲಾಂಗ್ ಟರ್ಮು ಯಾವ ಥರ ಕನ್ಸಿಡರ್ ಮಾಡ್ಕೋತೀವಿ ಅಂತ ನೋಡೋದಾದರೆ, ಓಕೆ, ಶಾರ್ಟ್ ಟರ್ಮ್ ಅಂತ ನೋಡೋದಾದರೆ ಯಾವಾರ ಸೆಕ್ಯೂರಿಟೀಸು ಮತ್ತು ಡಿಪ್ರಿಷಿಯಬಲ್ ಇನ್ ನೇಚರ್ನ ಹೊಂದಿರ್ತಾವಲ್ಲ ಅವನ್ನ ಎಲ್ಲವನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ. ಅಂದರೆ ಡಿಪ್ರಿಷಿಯಬಲ್ ನೇಚರು ಲೆಸ್ ದ್ಯಾನ್ 1 ಇಯರ್ ಇದ್ದರೆ ಶಾರ್ಟ್ ಟರ್ಮು, ಲಾಂಗ್ ಟರ್ಮ್ 1 ಇಯರ್ ಇದ್ದರೆ ಮೋರ್ ದೆನ್ 1 ಇಯರ್ ಇದ್ದರೆ ಸೊ ಲಾಂಗ್ ಟರ್ಮ್ ಅಂತ ಕರಿತೀವಿ. ಬಟ್ ನಾವು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಆಕ್ವಿಸಿಷನ್ನ ಮಾಡಬೇಕಾದ್ರೆ ಸೊ ಡಿಬೆಂಚರಿಗಾಗಿರ್ಬೋದು, ಸೊ ನೆಕ್ಸ್ಟ್ ಡಿಪ್ರಿಸಿಯಬಲ್ ಇನ್ ನೇಚರ್, ಓಕೆ, ಡಿಪ್ರಿಸಿಯಬಲ್ ಇನ್ ನೇಚರ್ನ ಹೊಂದಿರುವಂಥ ಫಿಕ್ಸ್ಡ್ ಅಸೆಟ್ಸ್ಗಳಾಗಿರ್ಬೋದು. ಓಕೆನಾ. ಓಕೆ, ನೆಕ್ಸ್ಟ್ ಸೆಕ್ಯೂರಿಟೀಸ್ ಆಗಿರ್ಬೋದು, ಇವಕ್ಕೆಲ್ಲದಕ್ಕೂ ನಾವು ಇಂಡೆಕ್ಸ್ಡ್ ಮಾಡೋದಿಲ್ಲ. ಓಕೆ, ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇಷ್ಟು ಮಾಡಿಕೊಂಡ್ರೆ ನಿಮಗೆ ಸಾಕಾಗುತ್ತೆ, ನಿಮಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗುತ್ತೆ. ನೋಡಿ, ರೆಸಿಡೆನ್ಷಿಯಲ್ ಹೌಸ್ ಆಗಿರ್ಬೋದು, ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಪ್ಲಾಂಟ್ ಆ್ಯಂಡ್ ಮೆಷಿನರಿನ ಇಂಡೆಕ್ಸ್ ಮಾಡೋದಿಲ್ಲ. ಜ್ಯುವೆಲರಿ ಮಾಡ್ತೀವಿ, ಲೀಸ್ ಓಲ್ಡ್ ರೈಟ್ಸು, ಸೊ ಇದಕ್ಕೂ ಮಾಡ್ತೀವಿ. ಗುಡ್ವಿಲ್ಲು, ಇದಕ್ಕೂ ಸಹ ನಾವು ಲಾಂಗ್ ಟರ್ಮ್ ಆಗಿ ಕನ್ಸಿಡರ್ ಮಾಡ್ಕೋತೀವಿ, ಇದಕ್ಕೂ ಸಹ ಇಂಡೆಕ್ಸ್ ಮಾಡ್ತೀವಿ. ಸೊ ನೆಕ್ಸ್ಟು ಟ್ರೇಡ್ ಮಾರ್ಕು, ಪೇಟೆಂಟು, ಶೇರಿಂಗ್ ಮಾಡೋದಿಲ್ಲ, ಡಿಬೆಂಚರಿಂಗ್ ಮಾಡೋದಿಲ್ಲ. ಸೊ ಇನ್ನು ನೆಕ್ಸ್ಟು ಔ ಟು ಕ್ಯಾಲ್ಕುಲೇಟ್ STCG, LTCG ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಕಾಸ್ಟ್ ಆಫ್ ಆಕ್ವಿಸಿಷನ್ ಯಾವುದಕ್ಕೆ ಬರುತ್ತೆ, ಇಂಡೆಕ್ಸ್ ಯಾವುದಕ್ಕೆ ಬರುತ್ತೆ, ನೀವು ಅಲ್ಲಿ ನೋಡ್ಕೊಬೋದು. ಸೊ ಓಕೆನಾ. ನೆಕ್ಸ್ಟ್ ಕಂಪ್ಯೂಟೇಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು, ಗ್ರಾಸ್ ಸೇಲು, ಸೆಲ್ಲಿಂಗ್ ಪ್ರೈಸು, ನೆಟ್ ಸೇಲ್ ಪ್ರೈಸು, ಇಂಡೆಕ್ಸ್ ಕಾಸ್ಟ್ ಆಫ್ ಆಕ್ವಿಸಿಷನ್ ಯಾವ ಥರ ಬರುತ್ತೆ, ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟಿಗೆ ಯಾವ ಥರ ಬರುತ್ತೆ ಅದನ್ನು ನೋಡ್ಕೋತೀವಿ. ಸಪೋಸ್ ಏನಾದರೂ ಅವನು
ಪರ್ಚೇಸ್ನ ಮಾಡಂದರೆ 2001-2 ಬಿಫೋರ್ ಏನಾರ ಮಾಡಿದ್ದಾನೆ ಅವನು ಪರ್ಚೇಸ್ನ ಮಾಡಿದ್ದಾರೆ ಅಂತ ಅಂದರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕಾಸ್ಟಿಗೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂನ ಕನ್ಸಿಡರ್ ಮಾಡ್ಕೋತೀವಿ. ಯಾವಾಗಲೂ ವಿಚ್ ಅವರ್ ಇಸ್ ಐನೇ ನಾವು ಕನ್ಸಿಡರ್ ಮಾಡ್ಕೋತೀವಿ. ಸೊ ನೆಕ್ಸ್ಟ್ ನೋಡೋದಾದರೆ ಸೊ ನಾವು ಎಕ್ಸಾಮ್ಷನ್ನ ನೋಡ್ತೀವಿ. ರೆಸಿಡೆನ್ಷಿಯಲ್ ಹೌಸ್ ಬಂದ್ಬಿಟ್ಟು ಅಂಡರ್ ಸೆಕ್ಷನ್ 54 ಓಕೆನಾ, ಇದು ರೆಸಿಡೆನ್ಷಿಯಲ್ ಹೌಸು. ನೆಕ್ಸ್ಟು ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡು 54B ಓಕೆನಾ, ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ 54B ಅಲ್ಲಿ ಬರುತ್ತೆ. ಪ್ಲಾಟ್ ಓಕೆ, ಇದು 54EC ಓಕೆ. ನೆಕ್ಸ್ಟ್ ಕಾಂಪೋಸಿಷನ್ನು 54D ಓಕೆ, ಇದು ನಮಗೆ ಕಾಂಪೋಸಿಷನ್ ರಿಸೀವ್ಡ್ ಆಗುತ್ತೆ. ಇಂಡೆಕ್ಸ್ ಯಾವುದಕ್ಕೆ ಮಾಡೋದಿಲ್ಲ, ಆವಾಗಲೇ ಹೇಳಿದೆ. ಬಾಂಡು, ಡಿಬೆಂಚರು, ಶೇರಿಗೆ ಆಗಿರ್ಬೋದು, ಡಿಪ್ರಿಸಿಯಬಲ್ ಇನ್ ನೇಚರ್ ಹೊಂದುವಂತಹ ಫಿಕ್ಸ್ಡ್ ಅಸೆಟ್ಸ್ ಆಗಿರ್ಬೋದು, ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಯಾವಾದರೂ ನಮಗೆ ಮೆನ್ಷನ್ ಮಾಡಿದರೆ ಅದನ್ನು ಸಹ ನಾವು ಇಂಡೆಕ್ಸ್ ಮಾಡೋದಿಲ್ಲ. ಸೊ ಟೋಟಲ್ಲು ಇಷ್ಟು ಮಾಡ್ಕೋತೀವಿ. ಇನ್ನು ಟ್ಯಾಕ್ಸ್ ಲಯಬಿಲಿಟಿಲಿ ನನಗೆ ತುಂಬ ಜನ ಹುಡುಗರು ಕೇಳ್ತಾಯಿದ್ರು, ಬ್ರೋ ಟ್ಯಾಕ್ಸ್ ಲಯಬಿಲಿಟಿ ಯಾವ ಥರ ಮಾಡ್ಕೊಬೇಕು ಅಂತ. ಸೊ ಮಾಮೂಲಿ ನಮಗೆ ಟೋಟಲ್ ಇನ್ಕಮ್ನ ಮಾಡ್ಕೊಬೇಕು, ಆಲ್ ಹೆಡ್ ಆಫ್ ಇನ್ಕಮ್ನ ಮಾಡಿಕೊಂಡು ಡಿಡಕ್ಷನ್ನ ಕ್ಲೈಮ್ ಮಾಡ್ಕೊಬೇಕು. ಅದರಲ್ಲಿ 80C, 80CCD, 80D, 80DD, ನೆಕ್ಸ್ಟ್ 80E, 80G ಅಂತ ಎಲ್ಲದೂ ಬರುತ್ತೆ. ಸೊ ನಮಗೆ ಎಜುಕೇಷನ್ ಸೆಸ್ನ ಕೊಡ್ಕೊಂಡು 80Cನಲ್ಲಿ ಯಾವೆಲ್ಲ ಬರುತ್ತೆ ಅಂತ ನೋಡೋದಾದರೆ LIC ಪ್ರೀಮಿಯಂ ಪೇಯ್ಡ್ ಆರ್ ಓನ್ ಲೈಫು, ವೈಫು ಆರ್ ಚಿಲ್ಡ್ರನು ಓಕೆ ಇವ್ರು ಬರುತ್ತೆ. ಇನ್ನು ಅದರ್ ಲೈಫು ಬರೋದಿಲ್ಲ. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟು RPF ಆಗಿರ್ಬೋದು, ಕಾಂಟ್ರಿಬ್ಯೂಷನ್ ಟು PPF ಆಗಿರ್ಬೋದು, ಕಾಂಟ್ರಿಬ್ಯೂಷನ್ ಟು ಸ್ಟ್ಯಾಚ್ಯೂಟರಿ ಫಂಡ್ ಆಗಿರ್ಬೋದು, ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟು ಅಪ್ರೂವ್ಡ್ ಸೂಪರ್ ಆನ್ಯುಟಿ ಫಂಡ್ ಆಗಿರ್ಬೋದು, ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಅಂದರೆ ಓನ್ಲಿ ಪ್ರಿನ್ಸಿಪಲ್ ಅಮೌಂಟ್ ಆಗಿರೋ ಮಾತ್ರ, ಟ್ಯೂಷನ್ ಫೀಸು ಇಬ್ಬರು ಮಕ್ಳಿಗೆ ಮಾತ್ರ ತಗೊತೀವಿ. ನೆಕ್ಸ್ಟ್ ಡೆಪಾಸಿಟೆಡ್ ಇನ್ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಆಗಿರ್ಬೋದು, ಅಮೌಂಟ್ ಡೆಪಾಸಿಟೆಡ್ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಏನಾದ್ರು ಮ್ಯೂಚುವಲ್ ಫಂಡಲ್ಲಿ ತೊಗೊಂಡಿರೋ ಅದು 80Cನಲ್ಲೇ ಕ್ಲೈಮ್ ಮಾಡ್ಕೋತೀವಿ. ಅಮೌಂಟ್ ಡೆಪಾಸಿಟೆಡ್ ಪಾಲಿಸಿ ಟೇಕನ್ ಇನ್ LIC ತೊಗೊಂಡಿದೆ ಅಂತ ಅಂದರೆ ನಾವು 80Cನಲ್ಲೇ ಕ್ಲೈಮ್ ಮಾಡ್ಕೋತೀವಿ. ಸೊ ಇನ್ನು ಕಾಂಟ್ರಿಬ್ಯೂಷನ್ ಟು URPF ಆಗಿರ್ಬೋದು, ಕಾಂಟ್ರಿಬ್ಯೂಷನ್ ಟು ಸೊ LIC ಪ್ರೀಮಿಯಮ್ ಓಕೆ, LIC ಪ್ರೀಮಿಯಂ ಪೇಯ್ಡು ಅದರ್ ಲೈಫು ನಾವು ಯಾವೆಲ್ಲ ಇಗ್ನೋರ್ ಮಾಡ್ತೀವಿ ಓಕೆನಾ. ಅಮೌಂಟ್ 80Cನಲ್ಲಿ ಇಷ್ಟು ಬಂದಾಯಿತು. ಇನ್ನು 80CCನಲ್ಲಿ ಇಂಡಿವಿಜುವಲ್ ಕ್ಲೈಮ್ ಮಾಡಿ ಏನಾದರೂ ಅವ್ನು ಪೆನ್ಷನ್ ಸ್ಕೀಮಲ್ಲಿ ಬಂದಿರೋವಂಥ ಅಮೌಂಟಿಂದ ಅವನೇನಾದರೂ LIC ಪ್ರೀಮಿಯಮ್ನ ತೊಗೊಂಡಿದ್ದಾನೆ ಅಂತ ನೋಡೋದಾದರೆ ಅಪ್ ಟು 1,50,000ವರೆಗೂ ನೀವು ಎಕ್ಸಾಮ್ಟೆಡ್ ಸಿಗುತ್ತೆ ಓಕೆನಾ. ಅಮೌಂಟ್ ಡೆಪಾಸಿಟೆಡ್ ವಿಚ್ ಅವರ್ ಇಸ್ ಲೋ ತೊಗೊತೀವಿ. 80CCDನಲ್ಲಿ ಕಾಂಟ್ರಿಬ್ಯೂಷನ್ ಟು NPS ಮ್ಯಾಕ್ಸಿಮಮ್ ಲಿಮಿಟ್ ಬಂದ್ಬಿಟ್ಟು ಅಂದರೆ ನ್ಯೂ ಪೆನ್ಷನ್ ಸ್ಕೀಮು ಮ್ಯಾಕ್ಸಿಮಮ್ ಬಂದ್ಬಿಟ್ಟು 50,000 ಇದೆ ಓಕೆ, ಇದನ್ನು ನೋಡ್ಕೋತೀವಿ. ಇನ್ನು ಡಿಡಕ್ಷನ್ ಅಂಡರ್ ಸೆಕ್ಷನ್ 80Dನಲ್ಲಿ ಡಿಡಕ್ಷನ್ ರೆಸ್ಪೆಕ್ಟ್ ಮೆಡಿಕಲ್ ಓಕೆ, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡು 80Dನಲ್ಲೇ ಬರುತ್ತೆ. ಸಪೋಸ್ ತನ್ನ ತಂದೆ ತಾಯಿಗೆ 60 ವರ್ಷದ ಒಳಗಡೆ ಆಗಿದ್ದರೆ ಅವರಿಗೆ, ಸಪೋಸ್ ಮಕ್ಕಳಿಗೆಲ್ಲ ಆಗಿದ್ದರೆ ಅವರಿಗೆ ಅಪ್ ಟು 25,000ವರೆಗೂ ಎಕ್ಸಾಮ್ಟೆಡು. ಸಪೋಸ್ ಅವರಿಗೆ 60 ವರ್ಷದ ಮೇಲಾಗಿದೆ ಅಂತ ನೋಡೋದಾದರೆ 1,00,000ವರೆಗೂ ಅವರಿಗೆ ಎಕ್ಸಾಮ್ಟೆಡ್ ಸಿಗುತ್ತೆ. ಇನ್ನು 80DDನಲ್ಲಿ ಯಾವುದಪ್ಪ ಬರುತ್ತೆ ಅಂದರೆ ಸಪೋಸ್ ಏನಾರು ಒಂದು ಟ್ರೀಟ್ಮೆಂಟ್ನ ತೊಗೊತಿರ್ತಾನೆ, ಅವನಿಗೆ 60% ಡಿಸಬಿಲಿಟಿ ಇದೆ ಅಂತ ಅಂದರೆ ಸೊ ಫಸ್ಟ್ ಒನ್ ಅಪ್ ಟು ನಿಲ್ಲಾಗುತ್ತೆ. ಅಪ್ ಟು 40,000 to 80% ಅಂತ ನೋಡೋ 75,000, ಮೋರ್ ದ್ಯಾನ್ 80% ಇದೆ 1,25,000 ಆಗುತ್ತೆ ಓಕೆ. ಈ ಥರ 80Eನಲ್ಲಿ ಓಕೆ ನಾನೇನಾದರೂ ಓಕೆ ಹೈಯರ್ ಎಜುಕೇಷನ್ಗೆ ಲೋನ್ ತೊಗೊಂಡಿರ್ತೀನಿ, ಅದು ಕಂಪ್ಲೀಟು ನಾವು ಎಕ್ಸಾಮ್ಷನ್ನ ತೊಗೊತೀವಿ. ಸೊ 80Gನಲ್ಲಿ ಇನ್ನೊಂದು ಬರುತ್ತೆ. 80Gನಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಆಗಿರ್ಬೋದು. ಸೊ ನೆಕ್ಸ್ಟು ಓಕೆ ಪ್ರಧಾನಮಂತ್ರಿದು ಯಾವ ಕಡೆಯಿಂದ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರೋ ಯೋಜನೆಗಳು ಎಲ್ಲ 80Gನಲ್ಲಿ ಕ್ಲೈಮ್ ಮಾಡ್ಕೋತೀವಿ. ಇಷ್ಟು ಟ್ಯಾಕ್ಸ್ ಲಯಬಿಲಿಟಿಗೆ ಸಂಬಂಧಪಟ್ಟಂತೆ. ಸೊ ಇನ್ನು ನಾನು ನೆಕ್ಸ್ಟು ನೋಡೋದಾದರೆ ಗೂಬಿ ಕಾಲೇಜಲ್ಲಿ ಅಂದರೆ ಈ ಥರ ಕ್ವಶನ್ನ ಕೇಳಿದ್ದಾರೆ. ಅಂದರೆ ಇನ್ಕಮ್ ಟ್ಯಾಕ್ಸ್ 2ನಲ್ಲಿ NEP ಸಂಬಂಧಪಟ್ಟಂತೆ, ಅದೂ ಸಹ ನಮ್ಗೆ ಆಟೋನಮಸ್ ಕಾಲೇಜು ಓಕೆ. ಈ ಥರ ಕ್ವಶನ್ನ ಕೇಳಿದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ ರೆಸ್ಪೆಕ್ಟ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡು 80Dನಲ್ಲಿ ನಾವು ಕ್ಲೈಮ್ ಮಾಡ್ಕೋತೀವಿ. ನೆಕ್ಸ್ಟ್ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54 ರೆಸಿಡೆನ್ಷಿಯಲ್ ಹೌಸು. ಸೊ ನೆಕ್ಸ್ಟ್ ಗಿಫ್ಟ್ ಫ್ರಮ್ ಕ್ಲೈಂಟು ಪ್ರೊಫೆಷನಲ್ ಇನ್ಕಮಲ್ಲಿ ತಗೊತೀವಿ. ಸೊ ನೆಕ್ಸ್ಟು CII ಅಂತಂದರೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸು. ನೆಕ್ಸ್ಟ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾನ್ ಬಿ ಸೆಟ್ ಆಫ್ ಎಗನೆಸ್ಟ್ ಎನಿ ಹೆಡ್ ಆಫ್ ಇನ್ಕಮಲ್ಲಿ ಹೌಸ್ ಪ್ರಾಪರ್ಟಿನ ಸೆಟ್ ಆಫ್ ಮಾಡ್ತೀವಿ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ರೇಸ್ ಫಾಲ್ಸ್ ಇನ್ ಆಫ್ ಹೆಡ್ ಓಕೆನಾ. ಹಾರ್ಸ್ ರೇಸ್ನ ಅದರ್ ಸೋರ್ಸಸಲ್ಲಿ ಟ್ರೀಟ್ ಮಾಡ್ತೀವಿ. ಸೊ ಇಷ್ಟಾಯಿತು ಡಿಫೈನ್ ದ ಓಕೆ. ನೋಡಿ ಇಲ್ಲಿ 2 ಮಾರ್ಕ್ಸಿಗೆ ನೋಡೋದಾದರೆ ದ ಟರ್ಮ್ ಬಿಸ್ನೆಸ್ ಓಕೆ, ಬಿಸ್ನೆಸ್ನ ಡಿಫೈನ್ನ ಕೇಳಿದ್ದಾರೆ, ನೀವು ಬರೀಬೇಕಾಗುತ್ತೆ. ಕ್ಯಾಶುವಲ್ ಇನ್ಕಮ್ಸ್ನ 2 ನೋಡ್ಕೊಳ್ಳಿ. ನೆಕ್ಸ್ಟು ವೆಕೇಷನ್ಸು ಅದಕ್ಕೂ 2 ಎಕ್ಸಾಂಪಲ್ನ ನೋಡ್ಕೊಳ್ಳಿ. ಡಿಡಕ್ಷನ್ ಅಂಡರ್ ಸೆಕ್ಷನ್ 80DDB ಸೊ ಇದನ್ನು ಕೇಳಿದ್ದಾರೆ, 2 ಬರೀರಿ ಅಂತ ಓಕೆನಾ. ನೆಕ್ಸ್ಟು ವಾಟ್ ಯು ಮೀನ್ ಬೈ ಸೆಟ್ ಆಫ್ ಲಾಸಸ್ ಓಕೆ, ಸೆಟ್ ಆಫ್ ಲಾಸಸ್ ನೀಟಾಗಿ ನೋಡ್ಕೊಳ್ಳಿ ಮೀನಿಂಗು. ಸೊ ನೀನು ನೋಡೋದಾದರೆ 4 ಮಾರ್ಕ್ಸಿಗೆ ಅಡ್ಮಿಸಬಲ್ಲು ಇನ್ಅಡ್ಮಿಸಬಲ್ಲು ಸೊ ನೋಡ್ಕೊಳ್ಳಿ. ಪರ್ಚೇಸ್ ಮೆಷಿನರಿ ಫಾರ್ ಕಂಡಕ್ಟಿಂಗ್ ಎ ಸೈಂಟಿಫಿಕ್ ರಿಸರ್ಚ್ ಓಕೆ, ಈ ಥರ ಎಲ್ಲ ನೀವು ಓಕೆ ಅದೆಲ್ಲ ಅಡ್ಮಿಸಬಲ್ ಇನ್ಅಡ್ಮಿಸಬಲ್ ನೋಡ್ಕೊಳ್ಳಿ, ಲೆಂತಿ ಆಗುತ್ತೆ ವಿಡಿಯೋ ಓಕೆನಾ. ಸೊ ನೆಕ್ಸ್ಟ್ ನೋಡೋದಾದರೆ ಸೊ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅದರ್ ಸೋರ್ಸಲ್ಲಿ ಇಲ್ಲಿ ಮಾಡಿಕೊಟ್ಟಿದ್ದಾನೆ. ಸೊ ಇದರಲ್ಲಿ 72,000 ಟ್ಯಾಕ್ಸ್ ಫ್ರೀ ಹೇಳಿದ್ದಾನೆ, ಅದಕ್ಕೆ ನಾವು 10% ಡಿಡಕ್ಷನ್ ನಾವು ಕೊಡ್ತೀವಿ. ಇನ್ನು 40% ಡೈರೆಕ್ಟಾಗಿ ಕೊಡ್ತೀವಿ ಓಕೆ. ಈ ಥರ UTIನ ನಾವು ಎಕ್ಸಾಮ್ಟೆಡ್ನ ಮಾಡ್ತೀವಿ. ಸೊ ಇಷ್ಟನ್ನು ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಓಕೆ ಮೆಡಿಕಲ್ ಪ್ರಾಕ್ಟೀಷನರ್ ಅಂತ ಹೇಳಿದ್ದಾರೆ. ಮೆಡಿಕಲ್ ಪ್ರಾಕ್ಟೀಷನರಲ್ಲಿ ಓಕೆ ಅದನ್ನು ನಾವು ಕಾಂಪಿಟೇಷನ್ನ ಕೊಡ್ತೀವಿ. ಕಾಂಪಿಟೇಷನ್ನ ಕೊಟ್ಟಾದಮೇಲೆ
ಸೊ ಇದನ್ನು ನಮಗೆ ಬಿಸ್ನೆಸ್ ಓಕೆ ಬಿಸ್ನೆಸ್ ಪ್ರೊವೈಡಿಂಗ್ ದ ಡೀಟೇಲ್ಸ್ ಇನ್ಕಮ್ ಫ್ರಮ್ ದ ಪ್ರೀವಿಯಸ್ ಇಯರ್ ಅಂತ ಹೇಳಿದ್ದಾನೆ. ಓಕೆ ಇಲ್ಲಿ ಸಹ ಡಿಡಕ್ಷನ್ನ ಕೊಡ್ತೀವಿ. ಓಕೆ ಇದನ್ನು ನೋಡ್ಕೊಬೋದು. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ಸು ಸಹ ಕೊಟ್ಟಿದ್ದಾನೆ. ಈ ಕಡೆ ಎಕ್ಸ್ಪೆನ್ಸಸ್ಸು, ಈ ಕಡೆ ಇನ್ಕಮ್ಮು. ಓಕೆ ನೀವು ನೋಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಅಡ್ಜಸ್ಟ್ಮೆಂಟು ಸಹ ಕೊಟ್ಟಿದ್ದಾನೆ. ಸೊ ಇಷ್ಟು ನೋಡ್ಕೊಂಡಾದ್ಮೇಲೆ ಇದು ನಮಗೆ ಇನ್ನೂ ತುಂಬ ಈಸಿಯಾಗಿ ಕೊಟ್ಟವನೆ ಅಂತ ನೋಡೋದಾದರೆ ಸೊ ನಮಗೆ ಇದು ನೋಡಿ ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದಾನೆ. ಕಾಸ್ಟ್ ಬಂದ್ಬಿಟ್ಟು 75,000 ಇದೆಯಂತೆ. ಓಕೆನಾ, ಇದು ಹೌಸ್ ಪ್ರಾಪರ್ಟಿ ಲಾಂಗ್ ಟರ್ಮು 2007ರಲ್ಲಿ ಪರ್ಚೇಸ್ ಮಾಡಿದ್ದಾನೆ. ಬಟ್ ಸೇಲ್ ಮಾಡ್ತಿರೋದು ಲಾಂಗ್ ಟರ್ಮ್ ಅಂತ ಸೇವ್ ಮಾಡ್ತೀವಿ. ನೆಕ್ಸ್ಟ್ ಲಿಸ್ಟೆಡ್ ಡಿಬೆಂಚರ್, ಇದಕ್ಕೆ ಇಂಡೆಕ್ಸ್ ಮಾಡೋದಿಲ್ಲ. ಪರ್ಸನಲ್ ಕಾರ್ ಇಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್ಸು. ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡು ಇದು 1985ನಲ್ಲೇ ತೊಗೊಂಡಿದ್ದಾನೆ. ಬಟ್ ಇದಕ್ಕೆ ನಮಗೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದೆ 45,000ಕ್ಕೆ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ನ ಮಾಡ್ತೀವಿ. ನೀವು ನೋಡ್ಕೊಬೋದು. ಓಕೆನಾ. ಸೊ ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಲಾಟರಿ ಗ್ರಾಸ್ನ ಕೊಟ್ಟಿದ್ದಾನೆ, ಫುಲ್ ತೊಗೊತೀವಿ. ಡೈರೆಕ್ಟ್ ಸೆಟ್ಟಿಂಗ್ ಫೀಸು ಫುಲ್ ತೊಗೊತೀವಿ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ ಫುಲ್ ತೊಗೊತೀವಿ. ಇನ್ಕಮ್ ಫ್ರಮ್ ಲೆಟ್ಟಿಂಗ್ ಹೈ ಬಿಲ್ಡಿಂಗ್ ಮೆಷಿನರಿ ಅಂಡರ್ ಲೀಸು ಫುಲ್ ತೊಗೊತೀವಿ. ಸೊ ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಪ್ರಿಫರೆನ್ಸ್ ಶೇರು ಗ್ರಾಸು ಫುಲ್ ತೊಗೊತೀವಿ. ಇನ್ಕಮ್ ಫ್ರಮ್ ಓಕೆ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್ಸು ಫುಲ್ ತೊಗೊತೀವಿ. ಇನ್ಕಮ್ ಫ್ರಮ್ ಗ್ರೌಂಡ್ ರೆಂಟು ಫುಲ್ ತೊಗೊತೀವಿ. ಓಕೆ ಗಿಫ್ಟ್ ರಿಸೀವ್ಡ್ ಈ ಫ್ರೆಂಡು ಮಿಸ್ಟರ್ ಕಿರಣ್ ಫುಲ್ಲು ಟ್ಯಾಕ್ಸಬಲ್ಲು. 1 lakh ಇಸ್ ಎಲ್ಡರ್ ಬ್ರದರ್ ಕೊಟ್ಟಿದ್ದಾರೆ, ಈಸ್ ಎಕ್ಸಾಮ್ಟೆಡು. ಓಕೆನಾ. 1,40,000 ಈಸ್ ಮ್ಯಾರೇಜ್ ಬಂದಿದೆ, ಫುಲ್ ಎಕ್ಸಾಮ್ಟೆಡು. 4,000 ಈಸ್ ಗ್ರ್ಯಾಂಡ್ ಮದರ್ ಕೊಟ್ಟಿದ್ದಾರೆ, ಫುಲ್ ಎಕ್ಸಾಮ್ಟೆಡು. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಲೌಡ್ ಬಿಲ್ಡಿಂಗ್ ಇನ್ ಮೆಷಿನರಿ. ನೆಕ್ಸ್ಟ್ ಫೈರ್ ಇನ್ಶೂರೆನ್ಸ್ ಬಿಲ್ಡಿಂಗ್. ಓಕೆ ಇದನ್ನು ನೀವು ನೋಡಿಕೊಂಡು ನೀವು ಕೊಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಓಕೆ ಇನ್ಕಮ್ ಫ್ರಮ್ ಸ್ಯಾಲರಿ ಫುಲ್ ಕೊಡ್ತೀವಿ. ಇನ್ಕಮ್ ಫ್ರಮ್ ಬಿಸ್ನೆಸ್ಸು ಫುಲ್ ತೊಗೊತೀವಿ. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ 2,25,000 ಫುಲ್ ತೊಗೊತೀವಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಮೇಂಟೆನೆನ್ಸು ಆರ್ ಸೇಲ್ಸು ಫುಲ್ ತೊಗೊತೀವಿ. ಸೊ LIC ಪ್ರೀಮಿಯಮ್ ಫಾರ್ ಓನ್ ಲೈಫು 80Cನಲ್ಲಿ ಬರುತ್ತೆ. ಫಾದರ್ ಓಕೆ LIC ಪ್ರೀಮಿಯಮ್ ಫಾರ್ ಫಾದರ್ ಪಾಲಿಸಿ ಇಗ್ನೋರ್ನ ಮಾಡ್ತೀವಿ. ಪ್ರೀಮಿಯಮ್ ಫಾರ್ ಸನ್ ಪಾಲಿಸಿ 80Cನಲ್ಲಿ ತೊಗೊತೀವಿ. ಕಾಂಟ್ರಿಬ್ಯೂಷನ್ ಟು NPS ಅಂತ ನೋಡೋದಾದರೆ 80ECನಲ್ಲಿ ತೊಗೊತೀವಿ. ಓಕೆ 80CC. ಓಕೆನಾ. ಫಸ್ಟ್ ಒಂದು ನೋಡೋದಾದರೆ ಓಕೆ NPS ನೋಡೋದ್ರೆ 80CCDನಲ್ಲಿ ತೊಗೊತೀವಿ. ಸೊ ನೆಕ್ಸ್ಟ್ ರೀಪೇಮೆಂಟ್ ಆಫ್ ಹೌಸು ಲೋನು. ಓಕೆ ಇದು 80Cನಲ್ಲಿ ತೊಗೊತೀವಿ. ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ಮು ಈ 80Dನಲ್ಲಿ ಕ್ಲೈಮ್ ಮಾಡ್ಕೋತೀವಿ. ಸೊ ಇಷ್ಟು ತೊಗೊಂಡ್ರೆ ನಮ್ಮದು ಟೋಟಲ್ಲು ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಂತೆ ಇಷ್ಟು ಇರುವಂಥ ಇನ್ಫಾರ್ಮೇಷನ್ನು. ಸೊ ಥ್ಯಾಂಕ್ ಯು ಗೈಸ್. ನಾನು ಆಲ್ಮೋಸ್ಟ್ ಎಲ್ಲನೂ ಹೇಳಿದ್ದೀನಿ, ನಿಮ್ಮ ಓದ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಬೈ. ಮತ್ತೊಂದು ವೇಳೆ ಸಿಗುವ.